ಗುಡ್ ಮಾರ್ನಿಂಗ್ ಹಬಿ. ನಂದು ಅದೇ ಕಣ. ನಿಮ್ಮಿಬ್ರು ಗುಡ್ ಮಾರ್ನಿಂಗ್ ಇಷ್ಟು ಬೆಂಕಿ ಬಿತ್ತು ಬಂದಿದ್ದೇನು ಅಂತ ಹೇಳಿ. ಇವತ್ತು ಬಡವಾರ ದಿನ ಅನ್ನೋದನ್ನ ಮರ್ತ್ಬಿಟ್ಟಿಯನ. ಲೇ ಚಂಪಾ, ನಮ್ಮ ದೇಶದಲ್ಲಿ ಬಿಟ್ಟಿ ಕೂಡ ತಿನ್ನೋರ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ ಕಣೆ. ನೀನೇನ್ ಯಜಮಾನ್ರೆ? ಚಂಪಾ ಡೋಂಟ್ ಟಾಕ್ ರಬೇಶ್. ಹಬಿ, ನಮ್ಗೆ ನೀವ್ ಮನಿ ಕೊಡ್ದೆ ಇನ್ಯಾರಿಗೆ ಕೊಡ್ತಾರೆ? ಏನೋ ಜಾಜಿ ಅವ್ರು ಕರೆದ್ರು ಅಂತ ನಾನು ದೊಡ್ಡ ಮನಸ್ಸು ಮಾಡಿ ಬಂದೆ. ನೀನು ಕೊಟ್ರೆ ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ. ಲೇ ಚಂಪಾ, ದಿನಸಿಗೆ ಎಷ್ಟು ಬೇಕು ಅಂತ ಹೇಳೆ. ಹಬಿ, ಮೊದ್ಲು ನನ್ ಬ್ಯೂಟಿ ಪಾರ್ಲರ್ಗೆ ಅಂತ 3,000 ರೂಪಾಯಿ ಕೊಡಿ. ಮುಖಕ್ಕೆ ಬಣ್ಣ ಇಲ್ಲ ಅಂದ್ರೆ ನಡೆಯುತ್ತಾರೆ, ಹೊಟ್ಟೆಗೆ ಹಿಟ್ಟೇ ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ನಾನು ಆಚೆ ಕಡೆ ಹೋಗಿ ಸ್ಪೀಚ್ ಮಾಡೋಳು, ನಾನು ಚೆನ್ನಾಗಿ ಕಾಣಿಸ್ಬೇಕೋ ಬೇಡವೋ? ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ಮೇಲೆ ಸ್ಪೀಚ್ ಹೇಗ್ರಿ ಮಾಡ್ತೀರಾ? ಮೈಕ್ ಮುಂದೆ ನಿಲ್ಲೋಕಾದ್ರೂ ಶಕ್ತಿ ಬೇಡವಾ? ನಾನು ಸ್ಪೀಚ್ ಮಾಡಕ್ ಹೋಗೋ ಕಡೆ ಪ್ರೋಗ್ರಾಮ್ ಆರ್ಗನೈಸರ್ಸ್ ಫುಡ್ ನ ಅರೇಂಜ್ ಮಾಡಿರ್ತಾರೆ. ನಿಮಗಾದ್ರೆ ಬಿಟ್ಟಿಯಾಗಿ ಸಿಗತ್ತೆ, ಆದ್ರೆ ನಮಗೆ ಏನು ಯಜಮಾನ್ರೆ, ನೀವ್ ದಿನಸಿಗೆ ಅಂತ ದುಡ್ಡು ಕೊಡ್ತಿರೋದು ಸಾಲ್ತಾ ಇಲ್ಲ, ಇನ್ನೂ 5,000 ಸೇರ್ಸ್ಕೊಡಿ. ಸರ್ಕಾರದ ಜೊತೆ ಕಾಂಪಿಟೇಷನ್ ಮಾಡಿ ನೀನು ಜಾಸ್ತಿ ಕೇಳ್ತಾ ಇದೀಯಾ? ನಾನೇನ್ ಮಾಡ್ಲಿ ಯಜಮಾನ್ರೆ, ಪ್ರತಿಯೊಂದು ಪದಾರ್ಥಗಳ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ. ಅಕ್ಕಿ ಬೆಲೆ ಮಾತಾಡ್ಸಕ್ಕಾಗಲ್ಲ ಗೊತ್ತಾ? ಮಾತಾಡ್ಸೋಕೆ ಹೋಗ್ಬೇಡ್ವೆ, ಸುಮ್ಮನ್ ತಗೋ ಬರ್ತಾ ಇರು. ಸುಮ್ಮನೆ ತಗೊಂಡ್ ಬರ್ತಾ ಇರೋದಕ್ಕೆ ನಿಮ್ ತಾತ ಅಲ್ಲಿ ಅಂಗಡಿ ಇಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ಮಾತಾಡಿ ಅದ್ರ ಬೆಲೆ ಕಟ್ಟಿ ತಗೋಬರ್ಬೇಕು. ಈ ₹1 ಅಕ್ಕಿ ಸಿಗತ್ತಲ್ಲ, ಅದನ್ನೇ ತಗೊಂಬಾರೆ. ದೊಡ್ಡದಾಗಿ ಗಂಡುಗಲಿ ವಂಶ ಪಾಳೆಗಾರ ವಂಶ ಅಂತ ಕೊಚ್ಕೋತೀರಾ? ₹1 ಅಕ್ಕಿ ಕೊಡಿ ಅಂತ ಕೇಳಿದ್ರೆ ನ್ಯಾಯ ಬೆಲೆ ಅಂಗಡಿಯವರು ಮಕ್ ಹೊಡೆದು ಕಳಿಸ್ತಾರೆ. ಇವಾಗ ಎಷ್ಟು ಬೇಕು ಅಂತ ಹೇಳೆ. ಹೋದ್ ತಿಂಗಳು 20,000 ಕೊಟ್ಟಿದ್ರಿ, ಈಗ 25,000 ಕೊಡಿ. ಈಗ ತಾನೇ ದುಡ್ಡಿನ ಗಿಡ ಹಾಕಿದ್ದೀನಿ, ದುಡ್ಡು ಬಿಟ್ಟ ತಕ್ಷಣ ಕಿತ್ತುಕೊಂಡು ಬಂದು ನಿನ್ನ ಕೈ ಕೊಟ್ಟು ಬಿಡ್ತೀನಿ. ಈಗ 20,000 ತಗೋ, ಇದ್ರಲ್ಲೇ ಅಡ್ಜಸ್ಟ್ ಮಾಡು. ಮುಂದಿನ ತಿಂಗಳು ಬೆಲೆ ಇಳಿಯುತ್ತಾ ನೋಡೋಣ. ಯಾವ ಬೆಲೆ ಇಳಿಯುತ್ತೆ ಯಜಮಾನ್ರೆ? ಇಳಿದ್ರೆ ಮನುಷ್ಯ ಬೆಲೆ ಇಳಿಬೇಕಾಗುತ್ತೆ ಅಷ್ಟೇ. ಹಬಿ, ಈಗ ನೀವು ಬ್ಯೂಟಿ ಪಾರ್ಲರ್ಗೆ ಸ್ವಲ್ಪ ಜಾಸ್ತಿ ಕೊಡಬೇಕು. ಕರೆಂಟ್ ಬಿಲ್ ಜಾಸ್ತಿ ಆಗಿರೋದ್ರಿಂದ ಬ್ಯೂಟಿ ಪಾರ್ಲರ್ ನಲ್ಲಿ ₹500 ಎಕ್ಸ್ಟ್ರಾ ಮಾಡಿದ್ದಾರೆ. ಅದಕ್ಕೆ ₹3,000 ಬದಲು ₹3,500 ಕೊಡಿ. ನಾನು ಕೊಡೋದು 3,000. ಅದಕ್ಕೆ ಎಷ್ಟು ಬಣ್ಣ ಬರುತ್ತೋ ಅಷ್ಟು ಬಳಸೋದು ಬನ್ನಿ. ಹಬಿ, ನೀವು ಬರೀ ₹3,000 ಕೊಟ್ರೆ ಅರ್ಧಂಬರ್ಧ ಮೇಕಪ್ ಆಗ್ಬಿಡುತ್ತೆ. ಪ್ಯಾಚ್ ಆಗಿರೋ ಮೇಕಪ್ ನ ಮುಂದಿನ ತಿಂಗಳು ಫಿಲ್ಅಪ್ ಮಾಡ್ಕೊಂಡ್ರಾಯ್ತು. ಡಿಸ್ಕಸ್ಟಿಂಗ್ ಪೀಪಲ್. ಪಾಂಡ್ರಂಗ, ನಾನು ಆಗ್ಲಿಂದ ಇಲ್ಲೇ ನಿಂತಿದ್ದೀನಿ. ವಿಟ್ಲನ್ ಕೊಡೋದನ್ನು ನನಗೆ ಕೊಟ್ಬಿಡು, ನಾನು ಅವನಿಗೆ ಮನಿ ಆರ್ಡರ್ ಮಾಡ್ತೀನಿ. ಎಲ್ಲದನ್ನು ಸೇರಿಸಿ ಮೇಡಮ್ ಕೈಯಲ್ಲೇ ಕೊಟ್ಟಿದ್ದೀನಿ. ನೀನ್ ಯಾರ್ಯಾರಿಗೆ ಮನಿ ಆರ್ಡರ್ ಮಾಡಬೇಕು ಅಂತಿದ್ಯೋ ಅವ್ರ ಹತ್ರನೇ ಇಸ್ಕೊಂಡು ಮನಿ ಆರ್ಡರ್ ಮಾಡ್ಬಿಡು. ಲೇ ಚಂಪಾ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನಮ್ಮ ದೇಶದ ಪ್ರಧಾನಿಯಾಗಿದ್ದಾಗ ದೇಶದ ಜನರಿಗೆ ಪ್ರತಿ ಸೋಮವಾರ ರಾತ್ರಿ ಉಪವಾಸ ಮಾಡ್ಬೇಕು ಅಂತ ಹೇಳಿದ್ರಂತೆ. ಆಗ ಎಲ್ರು ಉಪವಾಸ ಮಾಡ್ತಿದ್ರಂತೆ, ಗೊತ್ತಾ? ನನ್ಗೇನ್ ಗೊತ್ತು ಯಜಮಾನ್ರೆ, ಆಗ ನಾನು ತುಂಬಾ ಚಿಕ್ಕವಳು. ನಮ್ಮಮ್ಮ ವಾರಕ್ಕೆ ಒಂದ್ಸತಿ ಉಪವಾಸ ಹಾಕ್ತಿದ್ರು. ನಮ್ಮಮ್ಮನೇ ಉಪವಾಸ ಹಾಕ್ತಿದ್ರು ಅಂತ ನಾನ್ ತಿಳ್ಕೊಂಡಿದ್ದೆ. ಹಾಗಿದ್ರೆ ನಮ್ಗೆಲ್ಲ ಉಪವಾಸ ಹಾಕ್ತಿದ್ದು ನಮ್ ದೇಶದ ಪ್ರಧಾನಿಗಳ? ಹಾಗೆ ಮಾಡಿದಕ್ಕೆ ಲಾರಿ ಗಟ್ಲೆ ದಿನಸಿ ಉಳಿಯುತ್ತಿತ್ತಂತೆ. ಹೌದು, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ಹಳೆದನ್ನ ಮರಿಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೀನು ಅಷ್ಟೇ, ವಾರದಲ್ಲಿ 1 ದಿನ ಅಡುಗೆನೆ ಮಾಡ್ಬೇಡ, ಎಲ್ರೂ ಉಪವಾಸ ಕೆಡು. ಹಾಗೇನಾದ್ರೂ ಮಾಡ್ಬಿಟ್ರೆ ಎಲ್ರು ಸೇರ್ಕೊಂಡು ನಾನು ಹಂಚ್ಕೊಂಡು ತಿನ್ಬಿಡ್ತಾರೆ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ. ವಾರದಲ್ಲಿ 1 ದಿನದ ದಿನಸಿ ಖರ್ಚು ನನಗೆ ಉಳಿಬೇಕಷ್ಟೇ. ಸರಿ, ನೀವು ಅಂದ್ರೆ ಮಾಡ್ತೀನಿ. ಏನೇ ಮಾಡ್ತೀಯಾ? ನಾಳೆ ಬೆಳಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಜ್ಯೂಸ್ ತಗೊಳ್ಳಿ. ಲೇ ಚಂಪಾ, ಏನೇ ಇದು? ಇವತ್ತು ಜ್ಯೂಸ್ ಹಬ್ಬ ಮಾಡ್ತಾ ಇದ್ದೀನಿ ಯಜಮಾನ್ರೆ. ಇವತ್ತೆಲ್ಲ ಬರೀ ಜ್ಯೂಸೆ. ಅದೇ ಯಾಕೆ ಅಂತ? ಹೊಟ್ಟೆಗೆ ರೆಸ್ಟ್ ಕೊಡೋಣ ಅಂತ. ಇಂದು ಅಡಿಗೆ ಮನೆಗೆ ರಜೆಯನ್ನು ಘೋಷಿಸಲಾಗಿದೆ. ಗೊತ್ತಾಯ್ತು ಬಿಡು. ಅಂಗಡಿಯಿಂದ ಜ್ಯೂಸ್ ಬಾಟ್ಲಿ ತರ್ಸೋದು, ನೀರ್ ಬೆರ್ಸೋದು, ಕುಡ್ಸೋದು. ನಲ್ಲಿ ನೀರ್ ಬಂದ್ರೆ ಸಾಕು, ಇವತ್ತೆಲ್ಲ ಬರೀ ಜ್ಯೂಸೆ. ಅಷ್ಟೇ ಅಲ್ಲ ಅತ್ತೆ, ಇದರಿಂದ ಖರ್ಚು ಕಡಿಮೆ ಆಗುತ್ತೆ, ತೂಕ ಕಮ್ಮಿ ಆಗಿ ಸಣ್ಣ ಆಗ್ಬಿಡ್ತೀವಿ. ಲೇ ಚಂಪಾ, ನಿನಗಿರೋ ಕಿಡ್ನಿ ಈ ಮನೇಲಿ ಯಾರಿಗೂ ಇಲ್ಲ ಕಣೆ. ತಗೊಳ್ಳೋ ಜ್ಯೂಸು ಕುಡ್ದು ನೀನ್ ಹಸುವನ್ನ ದೂರ ಮಾಡ್ಕೊ. ಚಂಪ ಕುಡಿದ್ಮೇಲೆ ಹಸುವಾಗ್ತಾ ಇದೆಯಲ್ಲ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಲೋಟ ಜ್ಯೂಸ್ ಕೊಡ್ತೀನಿ, ಆ ಕುಡಿಯುವಂತೆ ಕೊಡು. ಅವಾಗ್ಲೂ ಹಸುವಾದ್ರೆ ಹಾಗಂತ ನಾನ್ ಅಡ್ಗೆ ಮಾಡಿ ಹಾಕಕ್ಕಾಗಲ್ಲ, ಇವತ್ತು ಅಡ್ಗೆ ಮನೆ ರಜಾ. ಇಷ್ಟ್ರ ಮೇಲೂ ನಿನಗೆ ಜ್ಯೂಸ್ ಬಿಟ್ಟು ಬೇರೆ ಏನಾದ್ರೂ ತಿನ್ಬೇಕು ಅಂತ ಅನ್ಸಿದ್ರೆ ಚಾಚೂರ್ ಮುಂದೆ ಹೋಗಿ ಕೈ ಚಾಚು, ದೋಸೆಗೆ ಅಂತ ದುಡ್ಡು ಕೊಡ್ತಾರೆ, ಹೋಗಿ ತಿನ್ನು. ಚಂಪಾ, ಏನೇ ನಿಂದು ಗಲಾಟೆ? ನೋಡಿ ಜಾಜಿ ಅವ್ರೆ, ಇವತ್ತು ಇವಳು ಅಡುಗೆ ಮನೆಗೆ ಸ್ವಯಂ ಘೋಷಿತ ರಜೆ ಘೋಷಣೆ ಮಾಡ್ಬಿಟ್ಟಿದ್ದಾಳೆ. ಇವತ್ತು ಅಡುಗೆ ಮಾಡಲ್ವಂತೆ, ಎಲ್ಲ ಜ್ಯೂಸ್ ಕುಡ್ಕೊಂಡೇ ಇರ್ಬೇಕಂತೆ. ಜ್ಯೂಸ್ ಎಷ್ಟೊತ್ತು ಅಂತ ಹೋಟೆಲ್ ಇರ್ತಪ್ಪ, ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು. ಇವತ್ತು ಜ್ಯೂಸ್ ದಿನಾಚರಣೆ ಮಾಡ್ತಾ ಇದೀನಿ. ಅಡ್ಗೆ ಮಾಡಿದ್ರೆ ಆಚರಣೆ ಅರ್ಥ ಕಳ್ಕೊಳ್ಳುತ್ತೆ. ನೀನ್ ಅಡ್ಗೆ ಮಾಡ್ಲಿಲ್ಲ ಅಂದ್ರೆ ಕೆಲವ್ರು ಪ್ರಾಣ ಕಳ್ಕೊತಾರೆ. ಅವ್ಳಿಗೆ ಅಡ್ಗೆ ಮಾಡಕ್ ಹೇಳ್ರಿ. ಲೇ ಚಂಪಾ, ನಾಳೆ ಬೆಳಿಗ್ಗೆ ಬೇಗ ಅಡುಗೆ ಮಾಡ್ಬಿಡ. ಎಕ್ಸ್ಕ್ಯೂಸ್ ಮೀ, ನಾಳೆ ಅಲ್ಲ ಇವತ್ತು. ನೋಡಿ ಚಂಪಾ, ಬಿಸಿ ಬೇಳೆ ಬಾತ್ ಮಾಡ್ಬಿಡು, ಅದ್ರ ಜೊತೆಗೆ ಆಲೂಗಡ್ಡೆ
ಚಿಪ್ಸ್ ಕರಿ ಜೊತೆಗೆ ಖಾರವಾಗಿ ಆಂಬಡೆ ಮಾಡ್ಬಿಡು. ಯಾಕೆ ಪತ್ರೊಡೆ ನುಚ್ಚಿನುಂಡೆ ಎಲ್ಲ ಬೇಡವಾ? ಏನು ಟೇಸ್ಟ್ ನಿಂದು, ಅದನ್ನೆಲ್ಲ ಮಾಡ್ಕೊಟ್ರೆ ನಾನು ಬೇಡ ಅಂತೀನ. ಮಾಡ್ಕೊಟ್ಬಿಡ್ತಾರೆ ಲೊಟ್ಟ ಲೋಸ್ಕೋ. ನೀನ್ ಅಡಿಗೆ ಮಾಡೋ ಕೆಲ್ಸಕ್ಕೆ ಸಂಬಳ ತಗೋತಾ ಇರೋದು, ಅಡಿಗೆ ಮಾಡಿ ಹಾಕಿ ಕೆಲ್ಸದವಳೆ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಂತೆ ಮುಸ್ರೆ ತಿಕ್ಕ ತಪ್ಪುತ್ತೇನೆ? ಮುಸ್ರೇನು ತಿಕ್ತೀನಿ, ಬಾಲ ಬಿಚ್ಚಿದ್ರೆ 2 ಇಕ್ತೀನಿ. ಏನು ನೋಡ್ಕೊಂಡು ಕೂತಿದ್ದೀರಾ? ಅವಳಿಗೆ ಅಡಿಗೆ ಮಾಡಕ್ ಹೇಳ್ರಿ. ಕೇಳೋದಕ್ಕೂ ಇದು ಸಮಯ ಅಲ್ಲ. ನಿಮ್ಮ ಜಗಳಕ್ಕೆ ನನ್ನ ತಲೆ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ. 1 ವಾರದ ಮಟ್ಟಿಗೆ ನಾನು ಕುಂದಾಪುರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೆ ಜಗಳ ಆಡ್ತಾನೇ ಇರಿ. ಕೈ ಮಿಲಾಯಿಸೋ ಮಟ್ಟಕ್ಕೆ ಬಂದು ಅಂದಾಗ ನನಗೊಂದು ಸುದ್ದಿ ಮುಟ್ಸಿ ಬಂದು ಮಟ್ಟ ಮಾಡ್ಬಿಡ್ತೀನಿ. 1 2 3. ಏನಿದು ಊರೇ ಬಿಸಿ ಆಗ್ಬಿಟ್ಟಿದೆ. ಚಂದದ ಹುಡುಗಿರು ಕಣ್ಣಿಗೆ ಬಿದ್ರೆ ಕಣ್ಣು ಕೋಲ್ಡ್ ಆಗಿ ಮನಸ್ಸು ಸೋಲ್ಡ್ ಆಗಿಬಿಡತ್ತೆ. ಒಬ್ರು ಕಾಣ್ತಾ ಇಲ್ವೇ? ಹುಡುಗಿ ಗುಂಡಿಗೆ ತೊಂಡೆ ಹಣ್ಣು ಇದ್ದಾಗಿದ್ದಾಳೆ. ಕೈಯಲ್ಲಿ ದುಡ್ಡು ಬೇರೆ ಇದೆ. ಬರ್ಲಿ ನುಣ್ಣಗೆ ಬೋಳ್ಸಿ ಬಿಡೋಣ. ಹಲೋ, ಯಾವನಲ್ಲೇ? ಏನು ಯಜಮಾನ್ರೆ, ಮನೆಯಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ರಾ? ಹುಡುಗ ತರ ಡ್ರೆಸ್ ಮಾಡ್ಕೊಂಡಿದ್ದೀರಾ? ನಿನ್ನಂತ ಸುಂದರವಾದ ಹುಡುಗಿಯರ ಮನ್ಸನ್ನ ಕದಿಬೇಕು ಅಂತ ಈ ವೇಷ ಹಾಕಿದ್ದು. ಆದ್ರೆ ನೀವು ಕದಿಯೋದಕ್ಕಿಂತ ಮುಂಚೆ ನಾನೇ ನನ್ನ ಮನ್ಸು ನಿಮ್ಗೆ ಕೊಟ್ಬಿಟ್ಟಿದ್ದೀನಲ್ಲ. ಅಲ ಈ ಊರಿನ ಹುಡುಗಿರು ಫಾಸ್ಟು ಅಂತ ಅನ್ಕೊಂಡಿದ್ದೆ, ಆದ್ರೆ ಮೆಟ್ರೋ ತರ ಫಾಸ್ಟು ಅಂತ ಅನ್ಕೊಂಡಿರ್ಲಿಲ್ಲ. ಹೌದು, ನೀವ್ ಈ ರೀತಿ ಡ್ರೆಸ್ ಮಾಡ್ಕೊಂಡಿರೋದು ನಿಮ್ ಜಾಜಿಯವ್ರಿಗೋಸ್ಕರನೋ ಅಥವಾ ನನ್ಗೋಸ್ಕರನೋ? ಮಾಜಿನೂ ಇಲ್ಲ. ಈ ವೇಷ ನಿನಗಾಗಿ, ಈ ಜೀವ ನಿನಗಾಗಿ. ನಿಮ್ಮ ಈ ಚಂಪಾ ಚಮೇಲಿಗೋಸ್ಕರನಾ? ಹೌದು. ಬರ್ತೀಯಾ? ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಎಲ್ಲಿಗೆ ಏನು ಅಂತ ಕೇಳಬಾರ್ದು, ಸುಮ್ನೆ ಬರ್ತಾ ಇರ್ಬೇಕು. ಆಮೇಲೆ ನಿನ್ಗೆ ಗೊತ್ತಾಗತ್ತೆ. ಚಟ್ ಫಟಾಫಟ್. ಐಸ್ ಕ್ರೀಮು ತಣ್ಣಗಿದೆ. ನಿಮ್ಮನ್ನ ನೋಡ್ತಾ ಇದ್ರೆ ಬಿಸಿ ಆಗ್ತಾ ಇದೆ. ಪರ್ಸಲ್ಲಿ ಎಷ್ಟಿಟ್ಟಿದ್ಯಾ? ನಿಮ್ ಮನೆ ಖರ್ಚಿಗೆ ಅಂತ ಕೊಟ್ಟಿರೋ ದುಡ್ಡಲ್ಲಿ 2,000 ರೂಪಾಯಿ ಉಳಿದಿದೆ ಅಷ್ಟೇ. ಇವತ್ತಿಗಿಷ್ಟು ಸಾಕು ಬಿಡು. ಹೇಗಾಗುತ್ತೆ ಯಜಮಾನ್ರೆ? ಅವ್ರಿಗೂ ತಂದು ಹಾಕ್ಬೇಕಲ್ಲ. ಯಾರ್ಯಾರಿಗೂ ಯಾಕೆ ತಂದಾಕ್ತೀಯ? ನನಗೊಬ್ಬನಿಗೆ ತಂದಾಕು ಸಾಕು. ಮಾಡಿದ್ರೆ ಅತ್ತೆಯವ್ರು ಬೈತಾರ ಅಷ್ಟೇ. ನನಗೆ ಪರ್ಸಲ್ ದುಡ್ಡು ಇದೆಯೋ ಇಲ್ಲೋ ಅನ್ನೋದೇ ಡೌಟು. ಎಲ್ಲಿ ಒಂದ್ಸಲ ತೋರ್ಸು. ನನ್ ಮೇಲೆ ಅನುಮಾನನಾ? ಚಟ್ ಪಟಾಪಟ್. ಅದೇನು ಮಾಯ ಮಾಡಿಸೋ ಮಂತ್ರ. ಜಾಜಿ ಅವರೇ ಬೇಗ ಬನ್ನಿ. ಅದು ಯಾಕೋ ನಿಂತ್ಕೊಂಡ್ಬಿಟ್ಟೆ? ಬಿಸಿಲಿಗೆ ಬಾಯಾರಿಕೆ ಗಂಟ್ಲು ಒಣಗ್ತಾ ಇದೆ. ನೀವೊಂದು ಕಬ್ನಲ್ಲಿ ಕೊಡಿಸ್ತಿಲ್ಲ. ನಿಮ್ಮ ಯಜಮಾನ ಪಾಂಡುರಂಗ ಗಂಡುಗಲಿ ನೋಡಿ ಮನೆ ಕೆಲಸದೊಳಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದಾನೆ. ಜಾಜಿ ಅವರೇ, ಹೀಗೆ ಆದ್ರೆ ನಿಮ್ ಸಂಸಾರ ಎಕ್ಕುಟ್ಟೋಗುತ್ತೆ. ನಡೀರಿ, ಬುದ್ಧಿ ಕಲ್ಸೋಣ. ಚಂಪಾ, ಅಡಿಗೆ ಒಳಗೆ ಅಡಿಗೆ ಮಾಡ್ಕೊಂಡು ಅಡಿಗೆ ಮನೆಯಲ್ಲೇ ಬಿದ್ದಿರ್ಬೇಕು. ಅದನ್ನೆಲ್ಲ ಬಿಟ್ಟು ನನ್ನ ಹಬಿನ ಕರ್ಕೊಂಡು ಹೋಗಿ ಊರೆಲ್ಲ ಸುತ್ತಿಸ್ತಾ ಇದೀಯಾ? ಇವ್ರು ನಿಮ್ ಹಬ್ಬಿ ಅನ್ನೋದನ್ನ ಮೊದಲು ಪ್ರೂವ್ ಮಾಡಿ, ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅವರು ನನ್ ಗಂಡನೆ. ನನ್ ಗಂಡ ಅಲ್ಲದೆ ನಿನ್ ಗಂಡ ಆಗಕ್ಕಾಗುತ್ತಾ? ಹೇಳ್ರಿ, ನೀನ್ ನನ್ ಗಂಡನೆ ಅಂತ. ಅಲ್ಲ, ನೀವು ನನ್ ಗಂಡ ಅಲ್ವಾ? ಅಲ್ಲ ಅಂತ ಹೇಳಿದ್ನಲ್ಲ. ಮತ್ತಿನ್ಯಾರ ಗಂಡ? ಇವಳ ಗಂಡ. ಈ ರೀತಿ ಟಾಕ್ ಮಾಡ್ತಾ ಇದ್ರೆ ನನ್ಗೆ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಏನ್ರಿ ಮಾಡ್ತೀರಾ? ನೀವ್ ಹೀಗೆ ಮಾತಾಡ್ತಾ ಇದ್ರೆ ನಿಮ್ಮನ್ನ ಎತ್ತಾಕೊಂಡು ಹೋಗ್ಬಿಡ್ತೀನಿ. ಅದ್ ನಿಮ್ ಹಣೆಲ್ಲೂ ಬರ್ದಿಲ್ಲ. ಹೌದಾ? ಚಟ್ ಪಟಾಪಟ್. ಅಯ್ಯೋ, ಜಾಜಿ ಅವ್ರನ್ನ ಪಾಂಡುರಂಗ ಎತ್ತಾಕೊಂಡು ಹೋಗ್ಬಿಟ್ಟ. ನನಗ್ ದುಃಖ ಆಗ್ಬೇಕು, ನಿನಗೆ ಯಾಕೋ ದುಃಖ ಆಗ್ಬೇಕು? ಜಾಜಿ ಅವರು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತೀರಾ? ಹಾಗೆ ಹೋಗ್ಬಿಟ್ರು. ಲೇ ಚಂಪ, ನಿನ್ನ ಹತ್ರ ಒಂದು 200 ರೂಪಾಯಿ ಇದ್ರೆ ಕೊಡೆ, ನಾನು ಆಮೇಲೆ ಜಾಜಿ ಅವ್ರ ಹತ್ರ ಇಸ್ಕೊಡ್ತೀನಿ. ನನ್ ದುಃಖ ನನಗೆ, ನಿನಗೆ ಇದು ಬೇರೆನಾ? ಏನಾಯ್ತು? ಪರ್ಸಲ್ಲಿದ್ದ ದುಡ್ಡೇ ಮಾಯ. ಓ ಮೈ ಗಾಡ್, ನಾನ್ ಯಾವಾಗ ಇಲ್ಲಿಗೆ ಬಂದೆ? ನಾನೇ ಕರ್ಕೊಂಡು ಬಂದೆ. ಏನು ಮ್ಯಾಜಿಕ್ ಕಲ್ತಿದ್ದೀರಾ? ಹೇಗೆ ಅಂದ್ರೆ ನನ್ನ ಹತ್ರನೇ ಚಾಲೆಂಜ್ ಮಾಡಿದ್ರಲ್ಲ, ಅದಕ್ಕೆ ಮಂತ್ರ ಹಾಕದೆ ಕರ್ಕೊಂಡು ಬಂದೆ. ಅದೇ ಯಾಕೆ ಅಂತ? ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ, ಅದಕ್ಕೆ ಕರ್ಕೊಂಡು ಬಂದೆ. ಬನ್ನಿ, ಕೈ ಹಿಡ್ಕೊಂಡು 4 ಬೀದಿ ಸುತ್ತೋಣ. ಬಿಟ್ರಿ ನನ್ ಕೈನ. ಈ ರೀತಿ ಸ್ಟೈಲ್ ಆಗಿ ಡ್ರೆಸ್ ಮಾಡ್ಕೊಂಡು ಆ ಚಂಪನ್ ಜೊತೆ ಚಕ್ಕಂದ ಆಡ್ತಾ ಇದ್ದೀರಾ? ಅವಳು ನಿಮ್ಮನ್ನ ಹೋಲಿಸ್ಕೋಬೇಕು ಅಂತಾನೆ ಮೋಹಿನಿ ವಿದ್ಯೆ ಕಲ್ತಿದ್ದಾಳೆ. ಯಾವ್ದೇ ಕಾರಣಕ್ಕೂ ನೀವು ಆ ಚಂಪನ್ ಜೊತೆ ಇರಬಾರ್ದು. ನಿಮಗ್ ಬೈದು ಬುದ್ಧಿ ಹೇಳ್ಬೇಕು ಅಂತಾನೆ ನಾನು ಬಂದಿದ್ದು. ಆಯ್ತು ಬಿಟ್ಟಾಕೆ, ಆ ಚಂಪನ ಮರ್ತು ನಾನು ಎಷ್ಟೋ ಕಾಲ ಆಯ್ತು. ನೀನ್ ಯಾಕೆ ನೆನ್ಪಲ್ಲಿ ಇಟ್ಕೊಂಡಿದ್ದೀಯ ಜಾಜಿ? ಜಾತಿ ಅಂತ
ಏಕವಚನದಲ್ಲಿ ಕರಿಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಇವಾಗ ಅಂತದ್ ಏನೈತೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಆಗ್ಲಿಂದ ಗೌರವ ಕೊಟ್ಟು ಮಾತಾಡ್ಸಿ ಅಂತ ಹೇಳ್ತಾ ಇದೀನೋ ಇಲ್ವೋ? ಗಂಡ ಹೆಂಡತಿ ಮಧ್ಯ ಏಕವಚನ ಬಹುವಚನ ಇರಬಾರ್ದು ಕಣೆ. ಮೈ ಗಾಡ್ ಹಬಿ, ಇತ್ತೀಚೆಗೆ ಯಾಕೋ ನೀವು ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ಯಾವುದೇ ಕಾರಣಕ್ಕೂ ಇನ್ಮೇಲೆ ಚಂಪನ್ ಜೊತೆ ಸುತ್ತಾಡಲ್ಲ, ಐಸ್ ಕ್ರೀಮ್ ತಿನ್ನಲ್ಲ ಅಂತ ಪ್ರಾಮಿಸ್ ಮಾಡಿ. ಇವಾಗ ಕೈ ಹಿಡ್ಕೊಂಡು 4 ಬೀದಿ ಸುತ್ತೋಣ, ಆಮೇಲೆ ಪ್ರಾಮಿಸ್ ಮಾಡ್ತೀನಿ. ನಾನ್ ಬರಲ್ಲ. ಬರಲ್ಲ ಅಂದ್ರೆ ನಿನ್ನಲ್ಲಿರೋ ಪರ್ಸು ಒಡವೆನ ಕದಿಬೇಕಾಗತ್ತೆ. ನಿಮಗೆ ತಾಕತ್ ಅನ್ನೋದೇ ಇದ್ರೆ ನನ್ನ ಮೈ ಮುಟ್ಟಿ ನೋಡೋಣ. ತಾಕತ್ತು ನನಗೆ ಚಟ್ ಚಟ್ ಪಟಾಪಟ್. ನನ್ನ ಹತ್ರ ಇರೋ ಪರ್ಸು ಒಡವೆನೆಲ್ಲ ಕದ್ಬಿಡ್ತೀನಿ ಅಂತ ಹಬಿನೇ ಮಾಯ ಆಗ್ಬಿಟ್ರು. ಮೈ ಗಾಡ್, ನನ್ನ ಮೈ ಮೇಲೆ ಇದ್ದಿದ್ದು ಒಡವೆ, ಪರ್ಸು, ಮೊಬೈಲು ಎಲ್ಲ ಮಾಯ ಆಗ್ಬಿಟ್ಟಿದೆ. ಇಷ್ಟು ಸಾಲು ಅಂತ ನನ್ನ ಕೈ ಹಿಡ್ಕೊಂಡು 4 ರೋಡ್ ಸುತ್ತಣ ಬಾರೆ ಜಾಜಿ ಅಂತ ಏಕವಚನದಲ್ಲಿ ಮಾತಾಡಿಸ್ತಾರೆ. ನಾನು ಬರಲ್ಲ ಅಂತ ಹೇಳಿದಕ್ಕೆ ನನ್ನ ಹತ್ರ ಇದ್ದಿದ್ದು ಪರ್ಸು, ಮೊಬೈಲು, ಸರ, ಓಲೆ ಎಲ್ಲ ಕಿತ್ಕೊಂಡು ಹೊಟ್ಟೋಗ್ಬಿಟ್ರು. ಈ ಪ್ರಪಂಚದಲ್ಲಿ ನಿಮ್ಮ ಮಗನಂತಹ ದೊಡ್ಡ ಕಳ್ಳ ಇಲ್ವೇ ಇಲ್ಲ. ಇದನ್ನೆಲ್ಲ ಕೊಡಿಸ್ದವನು ನನ್ನ ಮಗ. ಅವನೇ ಕಿತ್ಕೊಳ್ಳೋದಕ್ಕೆ ಅವನಿಗೆ ತಲೆ ಕೆಟ್ಟಿದ್ಯಾ? ಅಂದ್ರೇನು? ನಾನ್ ಸುಳ್ಳು ಹೇಳ್ತಾ ಇದೀನಿ ಅಂತ ಅರ್ಥನಾ? ಬರ್ಲಿ, ಸರಿಯಾಗಿ ಬೆಂಡೆತ್ತೀನಿ. ಯಾವ್ದೇವ್ರೆ ಅವ್ನು ಬರೋವರೆಗೂ ಕಾಯ್ಬೇಡಿ. ಫೋನ್ನಲ್ಲೇ ಸರಿಯಾಗಿ ಬೈರಿ. ಸಿಗ್ನಲ್ ಚೆನ್ನಾಗಿ ಸಿಕ್ಕರೆ ಫೋನ್ನಿಂದಾನೆ ಒಂದು 4 ಬಾರಿಸ್ಬಿಡಿ. ಹಲೋ ಹಬಿ, ನನ್ ಬಿಟ್ಟು ಎಲ್ರಿ ಹೋದ್ರಿ? ನಿನ್ನೆನೆ ನಾನು ಕುಂದಾಪುರಕ್ಕೆ ಬಂದಲ್ಲ. ನೋಡ್ರೇನೋ, ಸುಳ್ಳು ಹೇಳ್ಬೇಡಿ. ಈಗ ತಾನೇ ನಮ್ಗೆ ಇಲ್ಲೇ ಸಿಕ್ಕಿದ್ರಿ. ಹುಚ್ಚರ ತರ ಮಾತಾಡ್ಬೇಡಿ, ಅದು ನಿಮ್ಮ ಭ್ರಮೆ ಅಷ್ಟೇ. ನಾನು ಕುಂದಾಪುರದಲ್ಲಿ ಇದ್ದೀನಿ. ನಾನು ಬರೋದು ಮುಂದಿನ ವಾರನೇ. ಇಲ್ಲೇ ಇದ್ಕೊಂಡು ಕುಂದಾಪುರದಲ್ಲಿ ಇದೀನಿ ಅಂತ ನಾಟಕ ಮಾಡ್ತಾ ಇದೀರಾ? ಮನೆಗ್ ಬನ್ನಿ, ಸರಿಯಾಗಿ ವಿಚಾರಿಸ್ಕೊಂತೀನಿ. ಈಗ ಗೊತ್ತಾಯ್ತೇನಮ್ಮ ಯಾರ ತಲೆ ಕೆಟ್ಟಿದೆ ಅಂತ? ರಾಜೇವ್ರೆ, ದುಡ್ಡು ನನಗೆ ಕೊಡಿ, ಜಾಸ್ತಿ ಬರೋಂಗೆ ಎಣಿಸ್ಕೊಡ್ತೀನಿ. ಜಾಸ್ತಿ ಆಗ್ಬಿಡುತ್ತೆ. ಅದು ಸೀಕ್ರೆಟ್, ನಿಮ್ಗೆ ಹೇಳ್ಕೊಡಲ್ಲ. ಏನು ಬೇಕಾಗಿಲ್ಲ, ನಾನೀಗ ಆಲ್ರೆಡಿ ಎಣಿಸಿದೀನಿ. ಕರೆಕ್ಟ್ ಆಗೇ ಇದೆ. ಇದು ಬ್ಯಾಂಕ್ ಕಟ್ಟೋ ದುಡ್ಡು. ಬ್ಯಾಂಕ್ ಅವ್ರಿಗೆ ಯಾಕೆ ಇಷ್ಟೊಂದು ದುಡ್ಡು ಕಟ್ತಿದ್ದೀರಾ? ಅವ್ರ ಹತ್ರ ಈಗಾಗಲೇ ಸಾಕಷ್ಟು ದುಡ್ಡಿದೆ. ಆ ದುಡ್ಡೆಲ್ಲ ನನ್ನ ಹೆಸರಲ್ಲಿ ಇರಲ್ವಲ್ಲ? ಹೌದಲ್ವಾ? ಈಗ ಬಿಸಿಲು ಸಿಕ್ಕಾಪಟ್ಟೆ ಇದೆ. ನೀವೇನಾದ್ರೂ ಈ ದುಡ್ಡನ್ನ ಬ್ಯಾಂಕ್ ಕಟ್ಟಕ್ ಹೋದ್ರೆ ನಿಮ್ ಗ್ಲಾಮರ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಆದ್ರೆ ನಾನು ಈ ದುಡ್ಡನ್ನ ಬ್ಯಾಂಕ್ ಕಟ್ಟಲೇಬೇಕು. ಈಗ ಆಲ್ರೆಡಿ ಚೆಕ್ ಕೊಟ್ಬಿಟ್ಟಿದ್ದೀನಿ. ನಾನೇ ನಿಮ್ ಪಾಲ್ಗೆ ಸತ್ತೋಗಿದ್ದೀನ ಜಾಜಿ ಅವರೇ. ಒಂದು 200 ರೂಪಾಯಿ ಬಿಸಾಕಿದ್ರೆ ನಾನೇ ಹೋಗಿ ಕಟ್ಟು ಬರ್ತೀನಿ. ಸರಿ, ಹಾಗಾದ್ರೆ ಪ್ರಾಮಿಸ್ ಮಾಡು, ಈ ದುಡ್ಡನ್ನ ಕರೆಕ್ಟ್ ಆಗಿ ತಗೊಂಡೋಗಿ ಬ್ಯಾಂಕ್ ಕಟ್ಬಿಟ್ಟು ವಾಪಸ್ ಬರ್ತೀನಿ ಅಂತ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅದು ಇದು 200 ರೂಪಾಯಿ ಅಲ್ಲ, 50,000 ರೂಪಾಯಿ. ನೋಡ್ತಾ ಇರಿ ಜಾಜಿ ಅವರೇ, ಇನ್ನು ಅರ್ಧ ಗಂಟೆಲಿ ಬ್ಯಾಂಕ್ ಹೋಗಿ ಈ ದುಡ್ಡನ್ನ ಕಟ್ಟಿ ರಸೀದಿ ತಗೊಂಬಂದು ನಿಮ್ಗೆ ಕೊಡ್ಲಿಲ್ಲ ಅಂದ್ರೆ ನಾನು ಮೀಸೆ ಬಳಸ್ಕೊಂಡ್ಬಿಡ್ತೀನಿ. ತಗೋ, ಇದು ಬ್ಯಾಂಕ್ ಕಟ್ಟೋ ದುಡ್ಡು. ಇದು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ. ಹುಷಾರು. ಸರಿ, ಬಾಯ್ ಬಾಯ್. ಕಾಲೇಜ್ ಹುಡುಗರು ಈ ತರ ಡ್ರೆಸ್ ಮಾಡ್ಕೊಳ್ಳೋದು ಓಕೆ. ಮದುವೆ ಆಗಿರೋನು ಇವನು ಈ ತರ ಡ್ರೆಸ್ ಮಾಡಬೇಕು ಯಾಕೆ? ಈ ತರ ಡ್ರೆಸ್ ಮಾಡ್ಕೊಳ್ಳೋದು, ಪೋಲಿ ಅಲಿಯೋದು, ಮನೆಯವ್ರ ಹತ್ರನೇ ದುಡ್ಡು ಕದಿಯೋದು. ಪಾಂಡುರಂಗ, ಇವತ್ತು ನಿನ್ನ ಬಿಡಲ್ಲ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪಾಂಡುರಂಗ, ಏನೋ ಇದು ವೇಷ? ನಾನು ಪಾಂಡುರಂಗ ಅಲ್ಲ, ಚೆಂಡುರಂಗ. ನೀನೇ ಪಾಂಡುರಂಗ, ಚೆಂಡುರಂಗ, ಗೋಲಿ ರಂಗ, ಗೊಟ್ಟಾಳಿ ರಂಗ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ನಮ್ಮ ಜಾಜಿಯವ್ರಿಗೆ ಈ ತರ ಅನ್ಯಾಯ ಮಾಡ್ಬೋದಾ ಅಂತ ನ್ಯಾಯ ಕೇಳ್ತಿರೋದು ಪದ್ದು ಪದ್ದಣ್ಣ ಅಣ್ಣ ಕೇಳ್ತಾ ಇದಾರೆ. ಹೇಳಲ್ಲ ನಾನು ಏನೋ ಮಾಡ್ಲಿ, ಅದು ನನ್ನ ಕುಲ ಕಸುಬು. ಏನದು ಆ ಮನೆ ಕಡೆ ನೋಡ್ಕೊಂಡು ಅಂತಿದ್ಯಾ? ಮನೇಲಿ ಒಂದು ಸುಂದರವಾದ ಹುಡುಗಿ ಇದ್ದಾಳೆ. ಅವಳು ನಾನು ಇಲ್ಲಿದ್ರೆ ಸಾಕು, ಕಿಟಕಿ ಹತ್ರ ಬಂದು ನೋಡ್ತಾ ಇರ್ತಾಳೆ. ನೀನು ಬಂದಿಲ್ಲ, ಒಳಗೆ ಹೋಗ್ಬಿಟ್ಲು. ಪಾಂಡುರಂಗ, ನನಗೆ ಮದುವೆ ಹಾಳಾಗೋಗ್ಲಿ ಮುಂಚೆ ಕೂಡ ಆಗಿಲ್ಲ ಕಣೋ. ಹಳ್ಳಿಯಿಂದ ಮದುವೆ ಮಾಡಿಸ್ತೀನಿ ಅಂತ ಇಲ್ಲಿಗೆ ಕರ್ಕೊಂಡ್ಬಂದು ನೀನು ನನ್ನ ಮುಂದೆನೆ ಬೇರೆ ಹುಡುಗಿಗೆ ಲೈನ್ ಹೊಡಿತಾ ಇದೆಯಲ್ಲ. ಮರಿಬೇಡ ಕಣೋ, ನಿನಗೆ ಮದುವೆ ಆಗಿದೆ. ಆ ಮದುವೆ ಅಂತ ಲೆಕ್ಕ ಇಡಕ್ಕಾಗಲ್ಲ.
ಹೋಗತ್ತೇನ? ಅದಕ್ಕೆ ಇವಾಗ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ? ನಿಮ್ಮ ಪೈಕಿಯಲ್ಲಿ ಸುಂದರವಾದ ಹುಡುಗಿ ಇದ್ರೆ ಹೇಳು, ಎತ್ತಾಕೊಂಡು ಹೋಗ್ಬಿಡ್ತೀನಿ. ಈ ಅಭ್ಯಾಸ ಬೇರೆ ಇದೆಯೋ? ಹೌದು ಕಣ, ಮದ್ವೆ ಆಗೋರು ದಡ್ರು, ಎತ್ತಾಕೊಂಡು ಹೋಗೋರು ಜಾಂಡ್ರು. ರಿಸ್ಕ್ ಇಲ್ದೆ ಸುಖ ಸಿಗತ್ತೆ, ಜವಾಬ್ದಾರಿ ಇಲ್ದೆ ಸಂಸಾರ ನಡೆಯತ್ತೆ. ಪಾಂಡ್ರಂಗ, ನೀನು ನಮಗೆ ಮಾದರಿ ಆಗಿರ್ಬೇಕಾದವನು, ನೀನೇ ಅಡ್ಡದಾರಿ ಹಿಡಿತಾ ಇದ್ಯಲ್ಲೋ. ಜಾಜಿ ಅವ್ರು ಯಾರು? ನಿನ್ನ ಸ್ವಂತ ಹೆಂಡತಿ, ಅವ್ರ ಹತ್ರನೇ ದುಡ್ಡು ಒಡವೆ ಕದ್ದಿದ್ಯಲ್ಲ, ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಗೊತ್ತಾಯ್ತು ಬಿಡು. ಅಲ್ವೋ, ನೀನೇ ನಿನ್ನ ಹೆಂಡತಿಗೆ ದುಡ್ಡು ಕೊಟ್ಟು ಆ ದುಡ್ಡನ್ನೇ ಕದೀತಿಯಲ್ಲ. ನನಗೆ ಈ ಮದುವೆ ಅಂದ್ರನೇ ಆಗಲ್ಲ ಕಣ ಆನೆ ಮರಿ. ಹೋಗಿ ಹೋಗಿ ಅವಳನ್ನ ನನ್ನ ಹೆಂಡತಿ ಅಂತ ಹೇಳ್ತಿದ್ಯಲ್ಲ, ಇಲ್ಲದ ಸಂಬಂಧನ ಮಿಕ್ಸ್ ಮಾಡಬೇಡ, ಆಮೇಲೆ ವೀಕ್ ಆಗಿ ಕೀಲು ಕಳ್ಚಿ ಬಿದ್ದೋಗತ್ತೆ. ಹೌದು, ಏನಿದೆ ಬ್ರೀಫ್ ಕೇಸಲ್ಲಿ? 50,000 ರೂಪಾಯಿ ಇದೆ. ಜಾಜಿ ಅವ್ರ ಅಕೌಂಟ್ಗೆ ದುಡ್ಡು ಕಟ್ಬೇಕು, ಅರ್ಜೆಂಟು. ನನಗೂ ಅರ್ಜೆಂಟ್ ಇದೆ. ಅಲ್ಲಿ ಹೋಗಿ ಕಟ್ಟೋ ಬದಲು ಇಲ್ಲೇ ಕಟ್ಬೋದಲ್ಲ? ಸಾಕು ಸುಮ್ಮನೆ ಇರೋ. ನನ್ನ ಸುದ್ದಿಗೆ ಬಂದ್ರೆ ಅಷ್ಟೇ. ನಾನು ಪದ್ದು ಅಲಿಯಾಸ್ ಪದ್ಮನಾಭ. ಈ ದುಡ್ಡನ್ನ ಕದಿಯೋದು ನಿನ್ನ ಹಣೆನಲ್ಲಿ ಬರ್ತಿಲ್ಲ. ನಾನು ಜಾಜಿ ಅವ್ರ ತರ ಫೂಲ್ ಆಗಲ್ಲ ಕಡಲೆ. ಅದ್ರಲ್ಲಿ 50,000 ಇದೆಯೋ ಇಲ್ವೋ ಅನ್ನೋದೇ ಡೌಟ್. ನಡ್ಕೊಂಡ್ ಬರ್ತಾ ಎಲ್ಲ ಸೋರಿ ಹೋಗಿದ್ರೆ ಒಂದ್ಸಲ ತೋರ್ಸು. ಇರು ನೋಡು. ಇದೆ ಇದೆ. ಚಟ್ ಚಟ್ ಫಟಾಫಟ್. ದುಡ್ಡು ನೋಡಿ ಎದ್ರಕೊಂಡು ಹೋಗ್ಬಿಟ್ಟ. ಏನಿದು ಇಷ್ಟೊಂದು ಹಗುರ ಆಗ್ಬಿಟ್ಟಿದೆ? ಶಬ್ದನೂ ಬರ್ತಿಲ್ಲ. ಇದ್ರಲ್ಲಿ 50,000 ರೂಪಾಯಿ ಕಾಡುತ್ತಾ ಇಲ್ವಲ್ಲ? ಅದೇನು ಚಿಟ್ ಚಿಟ್ ಪಟ್ ಪಟ್ ಅಂತ ದುಡ್ಡೇ ಮಾಯ ಆಗೋಯ್ತಲ್ಲ. ಈಗ ಜಾಜಿ ಅವ್ರಿಗೆ ಏನ್ ಹೇಳಿ? ಅಯ್ಯೋ ಲೇ ಪದ್ದು, ನೀನ್ ಹೊರಗಡೆ ಹೋಗುವಾಗ್ಲೇ ನನ್ನ ಪ್ಯಾರೆಟ್ಗೆ ಹೇಳ್ದೆ ಹುಷಾರಾಗಿರೋ ಅಂತ. ನನ್ ಮಾತು ಕೇಳಿದ್ಯಾ ನೀನು? ಒಂದಲ್ಲ ಎರಡಲ್ಲ 50,000 ರೂಪಾಯಿ ಹಾಳು ಮಾಡ್ಕೊಂಡು ಬಂದಿದ್ಯಲ್ಲೋ. ನೀನ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಸುಮ್ನೆ ಕೂಗಾಡ್ತಾ ಇದೀಯಾ? ಇಲ್ಲ, ಕಾಸು ಕೊಟ್ಬಿಟ್ಟು ಕೂಗಾಡ್ತೀನಿ ರೀ. ನಿಮ್ ಮಗ ಎಲ್ರಿಗೂ ಮೋಸ ಮಾಡ್ತಾ ಇದಾರೆ. ಚಂಪಂಗ್ ಮೋಸ ಮಾಡಿದ್ದಾಯ್ತು, ನನಗ್ ಮೋಸ ಮಾಡಿದ್ದಾಯ್ತು, ಈಗ ಪದ್ದುಗ್ ಮೋಸ ಮಾಡಿದ್ದಾರೆ. ಸಾಕು ಸುಮ್ನಿರಮ್ಮ. ನನ್ನ ಮಗ ಗಂಡುಗಲಿ ವಂಶದ ವೀರ ಶೂಲ ಲಣಕೀಲ, ಮೋಸ ಮಾಡೋನಲ್ಲ. ಏನು ಯಜಮಾನ್ರೆ, ಮನೆಗೆ ಬರ್ದೆ ಎಲ್ಲಂದ್ರಲ್ಲಿ ಅಲ್ದಾಡ್ಕೊಂಡಿದ್ರಿ. ಇದು ನಿಮ್ಮನೆ ವಿಶಾಲವಾಗಿದೆ, ಎಲ್ ಬೇಕೋ ಅಲ್ಲಿ ಅಲ್ದಾಡ್ಕೊಂಡು ಆರಾಮಾಗಿ ಇಲ್ಲೇ ಇರಿ. ನನಗೆ ಬೇಕಾಗಿರೋರೆಲ್ಲ ಇಲ್ಲೇ ಇದೀರಿ. ಹೇಗಿದೆಯಾ ಜಾಜಿ? ಹಾಬಿ, ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊತೀನಿ. ಮೊನ್ನೆನು ಹೀಗೆ ಹೇಳ್ದೆಯಪ್ಪ, ಏನು ವಿಚಾರಿಸ್ಕೊಳ್ಳೇ ಇಲ್ಲ. ನಾನೇ ವಿಚಾರಿಸ್ಕೊಳ್ಳ. ಯಾವನು? ನೀನೇ ಕಣೋ ಕಳ್ಳನ ಮಗನೇ. ನಿನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ನೀನು ಕಳ್ಳ ಆಗಿದೆಯಂತೆ. ಅಲ್ಲ, ಅಂದ ಮೇಲೆ ನಿನ್ನ ಮಗ ಕಳ್ಳ ಆಗೋಕ್ ಹೇಗೆ ಸಾಧ್ಯ? ಹೆಂಡತಿಗೆ ತಲೆ ಇಲ್ಲ, ತಲೆ ಇದ್ರು ಒಳಗಿರಬೇಕಾಗಿದ್ದಿಲ್ಲ. ನನ್ನ ಹತ್ರ ಏನೇನ್ ಕದಿದಿರೋ ಅದನ್ನೆಲ್ಲ ಮರ್ಯಾದೆಯಿಂದ ವಾಪಸ್ ಕೊಟ್ಬಿಡಿ. ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರ್ಸ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನನ್ನ ಹತ್ರ ಕದ್ದಿ ದುಡ್ಡನ್ನ ವಾಪಸ್ ಕೊಡಿ. ಬಿಸಿಲಲ್ಲಿ ನಡ್ಕೊಂಡ್ ಬಂದಿದ್ದೀನಿ, ತಂಪಾಗಿ. ಏನು ಕೊಡೋದು ಗಿಡೋದು ಏನು ಇಲ್ವೇ? ನನ್ನ ಕೇಸ್ ಸೆಟ್ಲ್ ಆಗೋವರೆಗೂ ನಿಮ್ಗೆ ಒಂದ್ ಲೋಟ ನೀರು ಕೊಡಲ್ಲ. ಸರಿ, ನಾನೇ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಕುಡಿಯೋದಕ್ಕೆ. ಎಲ್ರಿಗೂ ತಾಕತ್ತಿದ್ಯಾ? ನೀವ್ ಮಾಡ್ತೀನಿ ಅನ್ನೋದಾದ್ರೆ ನಾನ್ ಕುಡಿಯೋದಕ್ಕೆ ರೆಡಿ. ಕುಡಿತೀನಿ. ಅಡ್ಗೆ ಮನೆ ಎಲ್ಲ ಹೋಯ್ತು? ಅದೆಲ್ಲೂ ಹೋಗಿಲ್ಲ, ಅಲ್ಲೇ ಇದೆ, ನೀವ್ ಅಲ್ಲಿಗೆ ಹೋಗಿ. ನೀನು ಬಂದಿದ್ರೆ ಇಬ್ರು ಸೇರ್ಕೊಂಡು ಜ್ಯೂಸ್ ಮಾಡ್ಬೋದಿತ್ತು. ಅವ್ರು ಇಲ್ಲೇ ಇರ್ಲಿ, ನೀವ್ ಹೋಗಿ ಜ್ಯೂಸ್ ಮಾಡ್ಕೊಂಡು ಬನ್ನಿ. ಇದು ಬೇರೆ ಇದೆಯೋ ಸೌತ್ಯರ ಜಗಳ. ಪದ್ದು, ಹಬ್ಬಿ ಜ್ಯೂಸ್ ಮಾಡ್ಕೊಂಡು ಬರ್ಲಿ. ಜ್ಯೂಸ್ ಕುಡಿದು ಕದ್ದಿರೋದನ್ನೆಲ್ಲ ಕಕ್ಕಿಸ್ಬಿಡೋಣ. ಜಾಜಿ ಅವ್ರೆ, ನಾನು ಕಾಯ್ತಾ ಇದ್ದೀನಿ. ಒಟ್ಟೊಟ್ಟಿಗೆ ಹೊಡೆದು ಕಕ್ಕಿಸ್ಬಿಡೋಣ. ದೊಡ್ಡವ್ರಿಗೆ, ನನ್ನ ಮಗನೇ. ಎರಡನೇ ತಡ್ರಿಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ. ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಹೋಗಿ ಕೂತ್ಕೋ. ಜಾಗ ಖಾಲಿ ಇದ್ದಾಗ್ಲೇ ಹೋಗಿ ಕೂತ್ಕೊಂಡ್ ಬಿಡ್ಬೇಕು, ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ಟವೆಲ್ ಹಾಕ್ಬಿಡ್ತಾರೆ. ಸಾಕು ಸುಮ್ಮನೆ. ನೀವ್ ವಿಚಾರಿಸ್ಕೊಂಡಿದ್ದು ಅಷ್ಟ್ರಲ್ಲೇ ಇದೆ, ತಗೋ ಕುಡಿ. ಮಗನೇ, ನೀನ್ ಕುಡಿಯಲ್ವೇನೋ? ಟೇಸ್ಟ್ ನೋಡ್ತಾನೆ, ಕುಡ್ದು ಬಿಟ್ಟೆ. ಕಳ್ಳ ನನ್ನ ಮಗ. ಈಗ ನನ್ನ ಕೆಲಸ ಸಲೀಸು. ಏನಪ್ಪ ಇದು ಮಠ ಮಧ್ಯಾಹ್ನ ಯಾಕೆ ಎಲ್ರು ಹೀಗೆ ಮಲಗಿದ್ದಾರೆ? ಜಾಜಿ ಅವ್ರೆ, ಜಾಜಿ ಜಂಬಲ್ದಿನ್ನಿ ಅವ್ರೆ, ಹೇಳ್ರ ಮೇಲೆ
ಬ್ಯೂಟಿ ಪಾರ್ಲರಿಗೆ ಹೋಗೋಕೆ 3,000 ರೂಪಾಯಿ ಕೊಡ್ತೀನಿ ಹೇಳ್ರಿ ಮೇಲೆ ದಂಡಪಿಂಡ ಲೇ ದಂಡಪಿಂಡ ಮಸಾಲೆ ದೋಸೆ ತಿನ್ನೋದಕ್ಕೆ 200 ರೂಪಾಯಿ ಕೊಡ್ತೀನಿ ಹೇಳೋ ಮೇಲೆ ರಂಗಮ್ಮ ಮಾತೋಶ್ರೀ ರಂಗಮ್ಮ ನಮ್ಮ ಪಪ್ಪನ ಫೋಟೋಗೆ ಪುಟ್ಲೈಟ್ ಮಾಡಿಸ್ಕೊಡ್ತೀನಿ ಹೇಳ್ರಿ ಮೇಲೆ ಚಂಪಾ ಚಮಿಲಿ ಲೇ ಚಂಪಾ ಅಡ್ಗೆ ಮನೆಗೆ ಬರ್ತೀನಿ ಕೆನೆ ಕಾಫಿ ಮಾಡ್ಕೊಡೆ ಲೇ ಚಂಪಾ ಏನಪ್ಪ ಯಕ್ಷ ಪ್ರಶ್ನೆ ಎಲ್ಲಪ್ಪ ಇದೆಯಾ ಇದು ಯಕ್ಷ ಪ್ರಶ್ನೆ. ಆಕಾಶಕ್ಕಿಂತ ಎತ್ತರ ಏನಿದೆ? ನಮ್ಮ ದೇಶದ ಸಾಲಗಳು. ಭೂಮಿಗಿಂತ ಅಗಲ ಯಾವುದು? ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡಿರೋ ಜಾಗ. ಮೂರ್ಖ, ಇವರಲ್ಲಿ ನಿನಗೆ ಯಾರು ಬೇಕು? ಜಾಜಿ ಜಂಬಲ್ದಿನ್ನಿಯವರು ಅಂದರೆ ಹೆಂಡತಿ. ನಮ್ಮ ಮಾತುಶ್ರೀ ರಂಗಮ್ಮನವರು ಅಂದ್ರೆ ತಾಯಿ. ನನ್ನನ್ನೇ ನಂಬ್ಕೊಂಡಿರೋ ಚಂಪು ಚಮಿಲಿ. ಒಬ್ಬರ ಹೆಸರು ಹೇಳು. ನಮ್ಮ ಪದ್ದಪ್ಪ ಮದ್ವೆ ಹಾಳಾಗಿ ಹೋಗ್ಲಿ ಮುಂಜಿ ಕೂಡ ಆಗ್ಲಿಲ್ಲ ಇವನಿಗೆ. ಬೇಷ್ ಪಾಂಡ್ರಂಗ ಬೇಷ್, ಮೆಚ್ಚಿದೆ ನಿನ್ನ. ನೀರು ಚುಮುಕಿಸು, ಅವರು ಹೇಳ್ತಾರೆ. ಥ್ಯಾಂಕ್ ಯು ತಂದೆ, ಥ್ಯಾಂಕ್ ಯು. ಮೈ ಗಾಡ್, ಜ್ಯೂಸ್ಗೆ ಮತ್ತೆ ಬರೋ ಪುಡಿನ ಬೆರೆಸಿ ನಮ್ಗೆ ಮೋಸ ಮಾಡ್ತೀರೇನ್ರಿ? ಏ ಪಾಂಡಂಗ, ನೀನೊಬ್ಬ ನಂಬಿಕೆ ದ್ರೋಹಿ. ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಜ್ಯೂಸ್ ಅಲ್ಲಿ ಏನ್ ಮಿಕ್ಸ್ ಮಾಡ್ಕೊಂಡ್ ಬಂದ್ಯೋ? ನಾನೇನು ಮೋಸ ಮಾಡಿದೆ? ಏನು ಯಜಮಾನ್ರೆ, ಯಾವತ್ತು ಕೂಡಿಸ್ದಿರೋ ನನ್ನ ಕೂಡ್ಸಿದ್ದೀರಾ? ನಾನು ನಿನ್ನನ್ನ ಅಲ್ಲಿ ಕೂರ್ಸಿದ್ನ. ನನಗೆ ಈಗ ಅನ್ನಿಸ್ತಾ ಇದೆ ನನ್ನ ಮಗ ಈ ರೀತಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಲೋ, ಐ ಆಮ್ ಜಾಜಿ ಜಂಬಲ್ದಿನಿ. ಹಲೋ, ನಾನು ಕಳ್ಳ. ನಿನ್ನ ಮೊಬೈಲಿಂದ ನಿನ್ನ ಮನೆಗೆ ಫೋನ್ ಮಾಡಿದ್ದೀನಿ. ಅಲ್ಲ, ಎಷ್ಟು ಸುಲಭವಾಗಿ ಫೂಲ್ ಆಗ್ಬಿಟ್ರಿ ಅಂತ. ಅಭಿ, ನಿಮ್ಗೇನಾದ್ರು ತಲೆ ಕೆಳ ಕೆಟ್ಟಿದ್ಯೇನ್ರಿ? ನಾನು ಎಲ್ಲಿದ್ದೀನಿ? ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಮೈ ಗಾಡ್, ಅಂದ್ರೆ ಯಾರಿ ನೀವು? ನಿನ್ನ ಗಂಡನ್ ತರಾನೇ ಇರೋ ಕಳ್ಳ. ನೀ ನನ್ ನೋಡಿ ಮೋಸ ಹೋದೆ, ಎಲ್ಲ ಕಳ್ಕೊಂಡೆ. ಚಾಚಿ ಅಕ್ಕ, ಚಾಚಿ ಅಕ್ಕ. ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಅಯ್ಯೋ, ಪಕ್ಕಿ ಮುರಿಯ ಮತ್ತೆ ಪಕ್ಕದಲ್ಲಿರ್ಲಿ. ಮೊದಲು ನಾನು ಹೇಳೋದನ್ನ ಕೇಳಿ. ಮನೇಲಿ ಒಡವೆ ಹಣ ಏನು ಕಾಣಿಸ್ತಾ ಇಲ್ಲ. ಅಂದ್ರೆ ಈ ಕೆಲ್ಸ ಅವಂದೇ. ಅವಂದೆ ಅಂದ್ರೆ ಪಾಂಡ್ರಂಗಂತ? ಇವ್ರದಲ್ಲ, ಅಭಿ ತರನೇ ಇರೋ ಕಳ್ಳಂದು. ಯು ಚೀಟ್. ಇನ್ನೊಂದ್ಸಲ ನನ್ನ ಕೈಗೆ ಸಿಗು, ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಗಂಡ ನೋಡೋಕೆ ನನ್ ತರಾನೇ ಇದ್ದಾನೆ, ಹಾಗಾಗಿ ಚೀಟ್ ಮಾಡೋಕೆ ಸುಲಭ ಆಗೋಯ್ತು. ನೋಡು, ಈ ಊರಲ್ಲಿ ನನ್ನ ಕೆಲಸ ಮುಗೀತು, ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀನಿ. ಬಾಯ್. ಮಹಿಳಾ ಸಂಘದ ದುಡ್ಡು, ಬೀರುಳಿದು ಒಡವೆಗಳು, ಕ್ಯಾಶು ಎಲ್ಲ ಕಳ್ಳನ ಪಾಲ ಆಗೋಯ್ತು. ಇಷ್ಟಾಯ್ತು.